ಇದೆ ಸರ್. ಕಿಮ್ಸಲ್ಲಿ ನಾನು ಎಮರ್ಜೆನ್ಸಿ ವಾರ್ಡನ್ ಇನ್ಚಾರ್ಜ್ ಆಗಿ ಕೆಲಸ ಸರಿಲ್ಲ ಅಣ್ಣ ಎದಾಗ ಬರ್ತೀವಿ. ಪೇಮೆಂಟ್ ಆಗಿಲ್ಲ, ಯಾರಿಗೆ ಕೇಳ್ಬೇಕು ನಾನು? ಕೇಳಿದ್ರೆ ಆಮೇಲೆ ಮಾತಾಡ್ತೀನಿ ಅಂತಾರೆ. ಕಿಮ್ಸ್ ತುಂಬಾ ನನಗೆ ಕೇಳ್ತಿದ್ದಾರೆ, ಪ್ರತಿಯೊಬ್ಬರು ಕೇಳಿ ಏನ್ ತಪ್ಪು ಮಾಡಿರಿ, ಪನಿಷ್ಮೆಂಟ್ ಟ್ರಾನ್ಸ್ಫರ್ ಯಾಕೆ ಆಗಿದೆ ಅಂತೇಳಿ. ನಾನು ಏನ್ ತಪ್ಪು ಮಾಡಿದೆ ಅಂತೇಳಿ ಹೇಳ್ಬೇಕು ಅವ್ರಿಗೆ. ಇದರಲ್ಲಿ ಪ್ರಸಾದ್ ಅಬ್ಬಯ್ಯ ಕೈವಾಡ ಇರೋದು. ಯಾಕಂದ್ರೆ ನನಗೆ ಫಸ್ಟ್ ಟೈಮ್ ನಾವು ಅಸೋಸಿಯೇಷನ್ ಇಂದ ಭೇಟಿಯಾಗಕ್ ಹೋದಾಗ, ಅವರ ಇವರಿಗೆ ಸೆಕ್ರೆಟರಿ ಭೇಟಿಯಾಗಕ್ ಹೋದಾಗ ಎಲ್ಲ ನಮ್ಮ ಅಸೋಸಿಯೇಷನ್ ಅವರು ಇದ್ದಾರೆ. ಅವ್ರ ಮುಂದೆ ಹೇಳ್ತಾರೆ, ನಿಮ್ಮ ಪ್ರಸಾದ್ ಅಬ್ಬಯ್ಯ MLA ತಮ್ಮ ನಿಮ್ ಕಿಮ್ಸ್ ಅಲ್ಲಿ ಕೆಲಸ ಮಾಡ್ತಿದಾರ ಅಂತ ಕೇಳಿದ್ರು ಅವರು. ಹೌದು, ಯಾಕೆ ಸರ್ ಅಂದ್ರೆ ಹಂಗಿದೆ ನಿಮ್ ಟ್ರಾನ್ಸ್ಫರ್, ನಿಮ್ಗೆ ಏನೇ ಆದ್ರೂ ನೀವು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ನಿಮ್ ಕೆಲಸ ಆಗಂಗಿಲ್ಲ, ನೀವು ನಡೀರಿ ಅಂತ ನಮ್ಮ ಅಸೋಸಿಯೇಷನ್ ಅವರಿಗೂ ನನಗೂ ಬೈದು ಕಳ್ಸಿದ್ರು. ಈಗ 4 months ಇಂದ ನಾನು 1.5 ತಿಂಗಳು ಅಡ್ಡಾಡಿದೆ ಸರ್. ನಾನು ಎಲ್ಲಂದ್ರೆ ಹುಬ್ಳಿಯಿಂದ ಬೆಂಗಳೂರಿಗೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ ಅಡ್ಡಾಡಕಂತೇಳಿ, ಪ್ಲೇಸ್ಮೆಂಟ್ ಸಲುವಾಗಿ. ಇದು ಶೈಕ್ಷಣಿಕ ಟೈಮ್ ಅಲ್ಲಿ ಸರ್ ಅವ್ರದ್ದು ನಂದು ಏನು ಸಮಸ್ಯೆ ಇಲ್ಲ ಸರ್. ನಾನು ಕಿಮ್ಸ್ OPD ಇನ್ಚಾರ್ಜ್ ಆಗಿ ಕೆಲಸ ಮಾಡುವಾಗ ನಮ್ದೇ ಒಂದು ಸ್ಟಾಫ್ ಕೆಲಸ ಮಾಡಂಗಿಲ್ಲ ಅಂತ ಹೇಳಿ ಅವ್ರದೇ ಒಂದು ಡೆಂಟಲ್ ಡಾಕ್ಟರ್ ನನಗೆ ಪದೇ ಪದೇ ಕಾಲ್ ಮಾಡ್ತಿದ್ರು. ಅವರು ಎಲ್ಲೂ ಏನು ಕೆಲಸ ಮಾಡ್ತಿಲ್ಲ, ಬಂದ್ ಕೇಳಿದ್ರೆ ನಿಮ್ ಕಡೆ ಹೋಗಿದಾರೆ ಅಂತೇಳಿ. ನಾನು ಅವತ್ತು ಆಕಸ್ಮಿಕ ರೌಂಡ್ಸಿಗೆ ನಾನು ಬೆಳಿಗ್ಗೆ ಆದಾಗ ರೌಂಡ್ಸ್ ಮಾಡ್ಲೇಬೇಕು ಸರ್, ಇನ್ಚಾರ್ಜ್ ಆಗಿ ರೌಂಡ್ಸಿಗೆ ಹೋದಾಗ ಅವಳು ಅವತ್ತೂ ಅದೇ ತಪ್ಪು ಮಾಡಿದ್ಲು ಸರ್. ಅಲ್ಲಿ ಅವಳಿಗೆ ಕೇಳ್ತಾ ಇದ್ದೆ, ನಿಂದು ಪದೇ ಪದೇ ಇದೆ ತಪ್ಪಾದ್ರೆ ನನ್ನ ಕಡೆ ಮಾಡಕ್ ಆಗಂಗಿಲ್ಲ ಕರೆಕ್ಷನ್, ನಾನು ನಿನ್ಗೆ ಮೆಟ್ರನಿಗೆ ಇದು ಮಾಡ್ತೀನಿ, ನೀನ್ ಏನೇ ಇದ್ರು ಅಲ್ಲಿ ಸಾಲ್ವ್ ಮಾಡ್ಕೊ ಅಂತ ಹೇಳಿ ನಾನು ಅದನ್ನ ಜೋರಾಗಿ ಹೇಳ್ತಾ ಇದ್ದೆ ಸರ್. ನಾನು ಬೀಯಿಂಗ್ ಇನ್ಚಾರ್ಜ್ ಆಗಿ ನನ್ನ ಸ್ಟಾಫಿಗೆ ನಾನು ಹೇಳ್ತಾ ಇದ್ದೆ. ಅದೇ ಪ್ರಸಾದ್ ಅಬ್ಬಯ್ಯ ತಮ್ಮ ಒಳಗಿಂದ ಬಂದು, ಏನ್ರಿ ನೀವು ಬಾಯಿ ಮಾಡ್ತೀರಿ, ನಮ್ ಡಿಪಾರ್ಟ್ಮೆಂಟ್ ಬಂದು ಎದಕ್ ಮಾತಾಡ್ತೀರಿ, ನೀವು ನಮ್ ಡಿಪಾರ್ಟ್ಮೆಂಟ್ ಎದಕ್ ಬಂದ್ ಮಾತಾಡ್ತೀರಿ ಸರ್? ನಿಮ್ ಡಿಪಾರ್ಟ್ಮೆಂಟ್ ಬಂದ್ ಮಾತಾಡ್ತಿಲ್ಲ, ನಮ್ಮ ಸ್ಟಾಫಿಗೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲ ನೀವು ನಮ್ ಡಿಪಾರ್ಟ್ಮೆಂಟ್ ಗೆಲ್ಲ ಬಂದ್ ಮಾತಾಡೋ ಅವಶ್ಯಕತೆ ಇಲ್ಲ, ನಡೀರಿ ನೀವು ಹೊರಗಡೆ ಇದ್ರೆ, ಹಂಗಿದ್ರೆ ನಿಮ್ ಡಿಪಾರ್ಟ್ಮೆಂಟ್ ಗೆ ಬರಂಗಿಲ್ಲ. ಹೆಲ್ತ್ ಮಿನಿಸ್ಟರ್ ಕೇಳಿದ್ರಿ, ಅವ್ರಿಗೆ ಏನಂತಂದ್ರೆ ನಿಮ್ಗೆ ಈಗ ಹೆಲ್ತ್ ಮಿನಿಸ್ಟರ್ ಆಮೇಲೆ ನೋಡು ನಮ್ಮ ಎಷ್ಟು ಸರ ನೀನ್ ಇದು ಕೇಳ್ತಿ ಅಂತಾರೆ ಸರ್. ನನಗೆ ನ್ಯಾಯ ಬೇಡ ಸರ್, ನಾನ್ ಸರ್ಕಾರಿ ನೌಕರಲ್ಲಿ ಜೀತಕ್ಕಿದ್ದೀನಿ ಸರ್. ನನ್ಗೆ ಯಾವುದೇ ತಪ್ಪಿಲ್ಲ. ನನಗೆ ಕೇಳ್ತಾರೆ, ಎಲ್ಲರೂ ಸ್ಟಾಫ್ ಕೇಳ್ತಾರೆ ಕಿಮ್ಸ್ ಇಂದ, ಏನೋ ತಪ್ಪು ಮಾಡಿದೆ ಅಂತ ನಿನಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಆಯ್ತು ಅಂತ ಹೇಳಿ. ನನ್ ತಪ್ಪು ಏನಂತೇಳಿ ಇವತ್ತು ನನ್ ಸರ್ಕಾರ ಹೇಳ್ಬೇಕು. ಪ್ರಸಾದ್ ಅಬ್ಬಯ್ಯ ಅವರೇ ಮಾಡ್ಸಿರೋದು. ಪ್ರಸಾದ್ ಅಬ್ಬಯ್ಯ ಹೆಸರನ್ನೇ ಹೇಳಿದ್ದಾರೆ. ಪ್ರಸಾದ್ ಅಬ್ಬಯ್ಯ ಅವ್ರಿಗೆ ಕೇಳಿದ್ರೆ ಇಲ್ಲ, ಅದು ಮಾಮೂಲಾಗಿ ಟ್ರಾನ್ಸ್ಫರ್ ಆಯ್ತು ನಿಮ್ದು ಅಂತ ಹೇಳಿದ್ರು ಸರ್. ಸರ್ ಮುಂದೆ ನಾನು ಪದೇ ಈಗ ನಾನು 4 ತಿಂಗಳ ಸರ್ ನನ್ನ ಪೇಮೆಂಟ್ ಆಗಿಲ್ಲ. ನಾನು ಮುಂದೆ ಏನ್ ಮಾಡ್ಬೇಕು ಸರ್? ನಾನು ನನ್ನ ಮಕ್ಕಳಿಗೆ ಬೀದಿಗೆ ತರ್ಬೇಕು ಸರ್. ನಾನು ಆಮೇಲೆ ನಾನು ಡೈಲಿ ಸರ್ ಗರಗ ಧಾರವಾಡದಿಂದ ಮುಂದೆ 15 ಕಿಲೋಮೀಟರ್ ಸರ್, ಡೈಲಿ 35 ಕಿಲೋಮೀಟರ್ ಅಪ್ ಅಂಡ್ ಡೌನ್ ಮಾಡ್ತಿದ್ದೀನಿ ಸರ್. ನಾನು ಒಂದ್ ವೇಳೆ ಮನೆ ಶಿಫ್ಟ್ ಮಾಡ್ಕೊಂಡ್ರೆ ನನ್ನ ಮಕ್ಕಳ ಸ್ಕೂಲ್ ಅನ್ನು ಬಿಡಿಸಿ ನಾನು ಮನೆ ಶಿಫ್ಟ್ ಮಾಡ್ಕೊಳ್ಳ, ಅಥವಾ ನಾನು ಇಲ್ಲಿ ಇದ್ದು ಕೆಲಸ ಬಿಡ್ಲ ಸರ್. ಎರಡರೊಳಗೆ ಒಂದು ಆಪ್ಷನ್. ಏನ್ ಮಾಡ್ಬೇಕು ಸರ್? ಸರ್ಕಾರಿ ನೌಕರ ಅಂದ್ರೆ ಈ ರೀತಿ ಪನಿಷ್ಮೆಂಟ್ ಸರ್. ಯಾವ ಉದ್ದೇಶಕ್ಕಾಗಿ ನನ್ನನ್ನ ಟ್ರಾನ್ಸ್ಫರ್ ಮಾಡಿದ್ರು ಸರ್? ಇದು ನಾನೇನಾದ್ರೂ ತಪ್ಪು 3 ವರ್ಷ ಕ್ಯಾಸುಲಿಟಿಯಲ್ಲಿ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಎಲ್ಲರೂ ನೋಡಿರೋ ಪ್ರಕಾರ ನಾನು ಕೋವಿಡ್ ಟೈಮ್ ಅಲ್ಲಿ ಯಾವ ರೀತಿ 24/7 ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಪ್ರತಿಯೊಬ್ಬರು ನೋಡಿದ್ದಾರೆ ಸರ್. ಲಾಸ್ಟ್ ಇಯರ್ ನನಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿ ಕೂಡ ನಾನು ಧಾರವಾಡ ಡಿಸ್ಟಿಕ್ ಇಂದ ತಗೊಂಡಿದ್ದೀನಿ ಸರ್. ಇಷ್ಟೆಲ್ಲ ಮಾಡಿ ಪ್ರತಿ ಜನತೆಗೂ ಗೊತ್ತದ ನಾನು ಜನಪರ ಸೇವೆ ಮಾಡಿದ. 8 ವರ್ಷ 8 ಅವರ್ಸ್ ಡ್ಯೂಟಿ ಅವರ್ಸ್ ಅಂತ ಹೇಳಿ ಗೆರೆ ಕೊಡ್ದು ಕೆಲಸ ಮಾಡಿದವಳೇ ಇಲ್ಲ ಸರ್. ನಾನು 24/7 ಕೆಲಸ ಮಾಡಿದ್ದನ್ನ ಎಲ್ಲರೂ ನೋಡಿದ್ದಾರೆ. ಆದ್ರೂ ನನಗೆ ಯಾಕೆ ಪನಿಷ್ಮೆಂಟ್ ಆಗಿರ್ಬೇಕು ಸರ್? ಇದು ವೈಯಕ್ತಿಕ ಹಿತಾಸಕ್ತಿ ಮೇಡಮ್, ವೈಯಕ್ತಿಕ ಹಿತಾಸಕ್ತಿ ಸರ್ ಇದು. ಆಮೇಲೆ ಸರ್ ಸುನೀತಾ ನಾಯ್ಕ್ ಸರ್ ನನ್ನ ಹೆಸರು. ನಿಮ್ದು ಮುಗಿತಾ ಅಂತ ಹೇಳಿ ಸರ್, ನಾನು 4.5 ತಿಂಗಳಾಯ್ತು ಪೇಮೆಂಟ್ ಇಲ್ಲದೆ. ನಾನು ಯಾವ ರೀತಿ ಬದುಕ್ತಿರ್ಬೇಕು ಸರ್? ನನ್ನ 2 ಹೆಣ್ಮಕ್ಳು ಇದ್ದಾರೆ ಸರ್. 4.5 ತಿಂಗಳಾಯ್ತು ನನ್ನ ಪೇಮೆಂಟ್ ಇಲ್ಲದೆ. ಇದನ್ನ ಸರ್ಕಾರಕ್ಕೆ ಯಾವ ರೀತಿ ಕೇಳ್ಬೇಕು ಸರ್? ನನ್ನ ಮನವಿ ತಗೊಂಡೋಗಿ ಲೆಟರ್ ಕೊಡ್ತಿದ್ದೀನಿ, ಅದನ್ನು ಕೇಳ್ತಿಲ್ಲ. ಈ ಕಡೆ ಬಂದು ಈ ರೀತಿ ನಾನು ಬೆಂಗಳೂರು ಹುಬ್ಳಿ 1.5 ತಿಂಗಳು ಅಡ್ಡಾಡಿದ್ದೀನಿ ಸರ್. ಪ್ಲೇಸ್ಮೆಂಟ್ ಸಲುವಾಗಿ ಪೇಮೆಂಟ್ ಇಲ್ಲ. ನಾನು 4.5 ತಿಂಗಳಾಯ್ತು ಪೇಮೆಂಟ್ ಇಲ್ಲ. ಇದನ್ನ ಯಾರೇ ಸಾಲ್ವ್ ಮಾಡ್ಕೊಡೋರು ಸರ್? ಇದನ್ನ ಏನೇ ಇದ್ರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹುದ್ದೆಗಳು ಕಿಮ್ಸ್ ನಲ್ಲಿ ನಮ್ದಿದಾವೆ, ನಮಗೆ ಮೀಸಲಿಡ್ರಿ ಅಂತೇಳಿ. ಅದು ಬಿಟ್ಟು ಬೇರೆ ಯಾವ ತಪ್ಪನ್ನ ಮಾಡಿದ್ದೆ ಸರ್ ನಾನು? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.